ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ. ನೇತ್ರಾವತಿ, ಬಂಗ್ಲೆಗುಡ್ಡೆ, ಕಲ್ಲೇರಿ, ರತ್ನಗಿರಿ ಆಯ್ತು, ಮುಂದೇನು? ಇನ್ನು ಮತ್ಯಾವ ಜಾಗಕ್ಕೆ ಕರೆದೊಯ್ಯಲಿದ್ದಾನೆ ದೂರುದಾರ ಅನ್ನೋ ಪ್ರಶ್ನೆ. ಒಂದೇ ಪಾಯಿಂಟ್ನಲ್ಲಿ 3 ಕಡೆ ಆಗಿದ್ರೂ ಸಿಗ್ತಾ ಇಲ್ಲ ಕುರುಹು. ಈ ವಾರ ಅಚ್ಚರಿ ಪಾಯಿಂಟ್ ಗುರುತು ಮಾಡುವಂತ ಸಾಧ್ಯತೆ ಇದೆ. ದೂರುದಾರನೇ ಎಲ್ಲ ಆಗ್ರಹಗಳಿಗೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಇದೆ ಎಸ್ಐಟಿ. ನೋಡಿ, ನೇತ್ರಾವತಿ, ಬಂಗ್ಲೆಗುಡ್ಡೆ, ಕಲ್ಲೇರಿ, ರತ್ನಗಿರಿ ಎಲ್ಲಾನು ಮುಗಿದಿದೆ. ಮುಂದೆ ಯಾವ್ಯಾವ ಜಾಗವನ್ನ ಗುರುತು ಮಾಡಬಹುದು ಅನ್ನೋದೊಂದೇ ಪ್ರಶ್ನೆ ಇದೆ. ಈಗ ಈತ ಹೇಳ್ದಂಗೆನೆ ಎಸ್ಐಟಿ ಮುಂದೇನೂ ಕೂಡ ಸಾಕಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡುತ್ತಾ ಅಥವಾ ಇಷ್ಟಕ್ಕೇನೆ ಸ್ಟಾಪ್ ಮಾಡುತ್ತಾ? ಇವತ್ತಿನ ಬೆಳವಣಿಗೆ ಏನು? ಎಸ್ಐಟಿ ಅಧಿಕಾರಿಗಳಿಗೆ ಈ ಪ್ರಕರಣ ಯಾವ ರೀತಿಯಾಗಿ ತಲೆನೋವನ್ನು ತಂದೊಡ್ತಾ ಇದೆ? ಈ ದೂರುದಾರನಿಗೆ ಈ ಪ್ರಕರಣ ಯಾವ ರೀತಿಯಾಗಿ ಒತ್ತಡವನ್ನು ತಂದೊಡ್ತಾ ಇದೆ? ಯಾಕಂದ್ರೆ ದೂರುದಾರ ಮೊದಲಿಗೆ ಆಗಮಿಸಿದಾಗ ಬಹಳ ಕಾನ್ಫಿಡೆಂಟ್ನಲ್ಲಿ ಬಂದಿದ್ದ. ಅಲ್ಲಿ ಬುರುಡೆ ಇದೆ, ಇಲ್ಲಿ ಅಸ್ಥಿಪಂಜರ ಇದೆ, ನಾನೇ ಹೂತಾಕಿದ್ದೀನಿ, ನನಗೆ ಗೊತ್ತಿದೆ ಅಂತ. ಬಟ್ ಆತ ಹೇಳಿದಂಥ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ಅಗೆದಾಗ ಪಾಯಿಂಟ್ ನಂಬರ್ 6 ಒಂದನ್ನು ಹೊರತುಪಡಿಸಿ ಇನ್ನೆಲ್ಲೂ ಆತ ಹೇಳ್ದಂಗೆ ಭಯಾನಕ ಅನಿಸುವಂಥದ್ದು ಯಾವುದು ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರಾ ಅಥವಾ ಮತ್ತು ಮುಂದುವರಿಸ್ಕೊಂಡು ಹೋಗ್ತಾರಾ ಅನ್ನೋದೊಂದು ಪ್ರಶ್ನೆ. 100 ಶವ ಅಂತ ಆತ ಹೇಳಿದ್ದಾನೆ. ಅಂದರೆ 100 ಅಸ್ಥಿಪಂಜರವನ್ನು ಈಗ ಹುಡುಕಬೇಕು. 100 ಪಾಯಿಂಟ್ಸ್ಗಳನ್ನು ಮಾಡಿ ಅದನ್ನು ಶೋಧ ಕಾರ್ಯ ಮಾಡೋವರೆಗೂ ಕೂಡ ಈ ಕಾರ್ಯಾಚರಣೆ ಹೀಗೆ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಇನ್ನು ಬೇರೆ ರೀತಿಯಾದಂಥ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಎಸ್ಐಟಿ. ಇನ್ನೂ ಒಂದು ಕಂಪ್ಲೇಂಟ್ ಬಂದಿದೆ, ಅದರ ತನಿಖೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಮೊದಲ ದೂರುದಾರನ ಇಲ್ಲಿವರೆಗಿನ ಎಲ್ಲ ಶೋಧ ಕಾರ್ಯವನ್ನು ಮಾಡಿದ ನಂತರ ಮುಂದೆ 2ನೇ ದೂರುದಾರ ಕೊಟ್ಟಂಥ